ಎಲ್ಲಿ ಹೊಂಟಿರಿ ನೀವು? ಗುಡಿಗೆ ಸಿದ್ದಾರು ಮಠಕ್ಕೆ. ಯಾರ್ಯಾರು? ಮತ್ತೆ ಬಾರಿ ರೆಡಿಯಾಗಿ ಬಿಡುವ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಗೊತ್ತಾಗಿದೆ ಅಂದ್ಕೊತಿದ್ದೀನಿ ನಾವೆಲ್ಲ ಹೋಗ್ತಿದ್ದೀವಿ ಅಂತ. ಇಷ್ಟು ರಶ್ ಇದೆ ಬಸ್ಸು. ನಾವು ಇವತ್ತು ಹೋಗ್ತಿರೋದು ಶ್ರೀ ಸದ್ಗುರು ಸಿದ್ದಾರೂಢ ಸ್ವಾಮೀಜಿ ಅವ್ರ ಮಠಕ್ಕೆ. ಯಾಕೆ ಹೋಗ್ತಿದ್ದೀವಿ ಅಂತ ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತ. ಮಠಕ್ಕೆ ಹೋಗೋದು ಅಂದ್ರೆ ಒಂದು ಖುಷಿ ಅಂತ ಹೇಳ್ಬೋದು. ಅದರಲ್ಲೂ ಸಿದ್ದಾರೂಢ ಮಠ ಅಲ್ಲಿ ಹೋದ್ರೆ ಏನೋ ಒಂದು ಖುಷಿ, ನೆಮ್ಮದಿ. ಎಷ್ಟೋ ಬೇಜಾರಿರಲಿ, ಮಠದಲ್ಲಿ ಹೋಗಿ ಒಂದು 5 ನಿಮಿಷ ಕುಂತ್ರೆ ಸಾಕು, ಎಲ್ಲ ಖುಷಿ, ಒಂದು ನೆಮ್ಮದಿ ಸಿಗುತ್ತೆ. ಸಿದ್ದಾರೂಢ ಅಜ್ಜರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಅಂತಲೇ ಹೇಳ್ಬೋದು. ಅದರಲ್ಲಿ ನನಗೆ ಎಷ್ಟು ಗೊತ್ತೋ ಅಷ್ಟು ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀ ಸದ್ಗುರು ಸಿದ್ದಾರೂಢ ಅಜ್ಜರು ಒಬ್ಬರು ದೊಡ್ಡ ಪವಾಡ ಪುರುಷರು ಅಂತಲೇ ಹೇಳ್ಬೋದು. ಅವ್ರಿಗೆ ಒಂದು 7 ವರ್ಷ ಇದ್ದಾಗಲೇ ತಂದೆ ತಾಯಿ ಮನೆ ಮಠ ಎಲ್ಲನೂ ಬಿಟ್ಟು ಲೋಕ ಸಂಚಾರ ಕೈಗೊಂಡ್ರಂತೆ. ಅಂದರೆ ಆವಾಗಲೇ ಅವರು ಅಷ್ಟು ಪವಾಡ ಪುರುಷರಿದ್ರಂತೆ. ಮನೆಯಲ್ಲಿ ಅಷ್ಟೊಂದು ಪವಾಡ ಎಲ್ಲ ಮಾಡ್ತಿದ್ರಂತೆ. ಆಮೇಲೆ ಸರಿಸುಮಾರು ಒಂದು 35 ವರ್ಷ ದೇಶ ವಿದೇಶ ಎಲ್ಲನೂ ಸುತ್ತಬಿಟ್ಟು ತಮ್ಮ 42ನೇ ವಯಸ್ಸಿಗೆ ಅವ್ರು ಹುಬ್ಳಿಗೆ ಬಂದು ನೆಲೆಸಿದ್ರಂತೆ. ಭಕ್ತರ ಇಷ್ಟಗಳನ್ನೆಲ್ಲ ಈಡೇರಿಸುತ್ತಾ ವಿದೇಶಗಳಲ್ಲೂ ಸತಿಗೂ ಅವ್ರಿಗೆ ಭಕ್ತಾದಿಗಳಿದ್ದಾರೆ. ಕೋಟ್ಯಾಂತರ ಜನ ಭಕ್ತಾದಿಗಳಿದ್ದಾರೆ. ಈಗಲೂ ಸಿದ್ದಾರೂಢ ಮಠಕ್ಕೆ ಹೋದರೆ ಎಷ್ಟೊಂದು ಜನ ಬಂದಿರ್ತಾರೆ. ಅಂದರೆ ಪ್ರತಿ ಸೋಮವಾರನೂ ಸಿದ್ದಾರೂಢ ಅಜ್ಜರಿಗೆ ವಿಶೇಷ ಪೂಜೆ ಆಗುತ್ತೆ. ಆ ವಿಶೇಷ ಪೂಜೆ ನೋಡೋಕೆ ಅಂತಲೇ ಎಷ್ಟೊಂದು ಜನ ಬಂದಿರ್ತಾರೆ. ನೀವು ನೋಡ್ತಿದ್ದೀರ ವಿಡಿಯೋದಲ್ಲಿ ಗೊತ್ತಾಗ್ತಿದೆ ಎಷ್ಟೊಂದು ಜನ ಸೇರಿದ್ದಾರೆ ಅಂತಂದು. ಆರೂಢ ಆರತಿ ಅಂತ ಮಾಡ್ತಿದ್ದಾರೆ ಇವಾಗ. ಪ್ರತಿ ಅಮಾವಾಸ್ಯೆಗೂ ಒಮ್ಮೆ ಆರೂಢ ಆರತಿ ಮಾಡಬೇಕು ಅಂತ ಮಾಡ್ತಿದ್ದಾರೆ. ಅದನ್ನು ನೋಡಿ ಇಲ್ಲಿ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಯಾವ ಥರ ಮಾಡ್ತಿದ್ದಾರೆ ಅಂತಂದು. ಯಾಕಂದರೆ ಅಷ್ಟು ಜನ ಭಕ್ತಾದಿಗಳು ಸಿದ್ದಾರೂಢರು ನೋಡಬೇಕು ಯಾವ ಥರ ಮಾಡ್ತಿದ್ದಾರೆ. ಯಾಕಂದರೆ ಇದು ಹುಬ್ಳಿಲಿ ಫಸ್ಟ್ ಟೈಮ್ ಮಾಡ್ತಿರೋದು. ಕಾಶಿಲಿ ಯಾವ ಥರ ಗಂಗಾ ಆರತಿ ಮಾಡ್ತಾರಲ್ಲ ಆ ಶೈಲಿಯಲ್ಲಿ ಹುಬ್ಳಿ ಸಿದ್ದಾರೂಢ ಮಠದಲ್ಲಿ ಗಂಗಾ ಆರತಿ ಅದನ್ನೇನು ಮಾಡ್ತಾರಲ್ಲ ಅದೇ ಥರ ಆರೂಢ ಆರತಿ ಅಂತ ಮಾಡ್ತಿದ್ದಾರೆ. ನೋಡಿ, ನೋಡೋಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆಂದ ಮಾಡ್ತಿದ್ದಾರೆ. ಅಷ್ಟು ಗದ್ದಲ ಇತ್ತು. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ತೋರ್ಸೋಕ್ಕೆ ಇದು ಮಾಡ್ತಿದ್ದೀನಿ. ಆಮೇಲೆ ಸಿದ್ದಾರೂಢ ಮಠದಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ. ನೀವು ಎನಿ ಟೈಮ್ ಹೋಗಿ ಅಲ್ಲಿ ಊಟ ಇರುತ್ತೆ. ಬೆಳಗ್ಗೆ ನಾಷ್ಟ ಇರ್ಬೋದು, ಮಧ್ಯಾಹ್ನ ಊಟ ಇರ್ಬೋದು, ಮತ್ತು ರಾತ್ರಿ ಊಟ ಇರ್ಬೋದು. ಎಷ್ಟೋ ಜನ ಭಕ್ತಾದಿಗಳು ಊಟ ಮಾಡೋಕ್ಕೆ ಅಂತಲೇ ಹೋಗ್ತಾರೆ. ಆಮೇಲೆ ಎಲ್ಲಿಂದ ಕಡೆಯಿಂದ ಬಂದು ಅಲ್ಲಿ ಇರ್ತಾರೆ. ಇದ್ಬಿಟ್ಟು ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ತಮ್ಮ ಕಡೆಯಿಂದ ಎಷ್ಟು ಸೇವೆ ಸಲ್ಲಿಸೋಕ್ಕಾಗತ್ತೆ ಅಷ್ಟು ಸೇವೆ ಸಲ್ಲಿಸ್ತಾರೆ. ಅಂದರೆ ಅಕ್ಕಿ ಕೊಡೋದಾಗಿರ್ಬೋದು, ಇಲ್ಲಾಂದರೆ ಯಾವುದಾರ ರೀತಿ ಸಹಾಯ ಮಾಡೋದಾಗಿರ್ಬೋದು, ಎಲ್ಲ ಥರ ಮಾಡ್ತಾರೆ. ಅದರಲ್ಲೂ ಎಸ್ಪೆಷಲಿ ಸಿದ್ದಾರೂಢ ಅಜ್ಜರ ಜಾತ್ರೆ ಇದ್ದಾಗಂತೂ ಎಷ್ಟೊಂದು ಭಕ್ತಾದಿಗಳು ಪ್ರಸಾದ ಮಾಡಿಸ್ಕೊಂಡು ಅಲ್ಲಿ ಲಕ್ಷಾಂತರ ಬಂದಿರ್ತಾರೆ. ಅವ್ರಿಗೆಲ್ಲ ಪ್ರಸಾದ ಕೊಡೋದಾಗಿರ್ಬೋದು, ಒಬ್ಬರು ಅನ್ನ ಸಾಂಬಾರು ಆಗಿರ್ಬೋದು, ಚಿತ್ರಾನ್ನ, ಪುಳಿಯೋಗರೆ, ಅವ್ರ ಭಕ್ತಿ ಎಷ್ಟಿರುತ್ತೆ ಅಷ್ಟು ಅದನ್ನೆಲ್ಲ ತಂದು ನೀಡೋದಾಗಿರ್ಬೋದು. ಅದನ್ನ ನೋಡಿದರೆ ಒಂದು ಖುಷಿ ಆಗುತ್ತೆ. ನಾವು ಹುಬ್ಳಿಲಿರೋ ಪುಣ್ಯ ಮಾಡಿದ್ದೀವಿ ಅಂತಂದು. ಅಷ್ಟೊಂದು ಅಜ್ಜರ ಮೇಲೆ ಭಕ್ತಿ ಇದೆ. ಎಲ್ಲರೂ ಹೇಳ್ತಾರೆ ಸಿದ್ದಾರೂಢನ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಂತ. ಆ ಥರ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಅಂತ ಹೇಳ್ಬೋದು. ನೀವು ನೋಡ್ತಿದ್ದೀರಲ್ಲ ಇವಾಗ ವಿಡಿಯೋಲಿ ಯಾವ ಥರ ಆರೂಢ ಆರತಿ ಅಂತ ಮಾಡ್ತಿದ್ದಾರೆ ಅಂತ.
ಆರತಿ ಮುಗಿಸ್ಕೊಂಡು ನಾವು ಈ ಕಡೆ ಸಿದ್ದಾರೂಢ ಮಠ ಕಡೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಇಲ್ಲಿ ನೋಡೋಕೆ ಎಷ್ಟೊಂದು ಜನ ನಿಂತಿದ್ದಾರೆ ಮುಗಿಸ್ಕೊಂಡು ತಿರ್ಗಾ ಮನೆ ಕಡೆ ನಾವು ಹೋಗ್ತಿದ್ದೀವಿ. ತುಂಬ ರಶ್ ಇರೋ ಕಾರಣ ಸ್ವಲ್ಪ ಮುಂದ್ಗಡೆ ಬಂದುಬಿಟ್ಟು ಹಾಗೆ ನಡ್ಕೊಂಡು ಬಂದು ಎಲ್ಲರೂ ಸೇರಿ ಮಾತಾಡಿಕೊಂಡು ನನ್ನ ಮಗಳು ನೋಡಿ ಹೆಂಗೆ ಓಡ್ತಿದ್ದಾಳೆ ಅಂತ. ಅವಳಿಗೆ ಎಲ್ಲರೂ ಇದ್ದರೆ ಅಷ್ಟೇ ಸಾಕು, ತುಂಬ ಖುಷಿ. ಹುಡುಗರ ಜೊತೆ ಎಲ್ಲ ಆಟ ಆಡೋದು. ನಾನು ನಡಿತೀನಿ ಅಂತ ಅವಳೇ ನಡ್ಕೊಂಡು ಬಂದಳು ಗುಡಿಯಿಂದ. ಹಾಗೆ ಸ್ವಲ್ಪ ಮುಂದ್ಗಡೆ ಎಲ್ಲ ನಡ್ಕೊಂಡು ಬಂದ್ವಿ. ಗುಡಿಯಿಂದ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ನೋಡಿ ಎಲ್ಲರೂ ಇದ್ದಾರೆ. ಲೈಟಿಂಗಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ. ಹಾಗೆ ಎಲ್ಲರೂ ಸೇರಿಬಿಟ್ಟು ಆಟೋಗೆ ಬಂದ್ವಿ. ಹಾಗೆ ಏನಾದರೂ ತಿನ್ಕೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡು ಮುಂದೆ ಬಂದ್ವಿ. ಪಾನಿಪುರಿ ಅಂಗಡಿ ಮನೆ ಕಡೆ. ಪಾನಿಪುರಿ ಅಂದರೆ ಯಾರಿಗಿಷ್ಟ ಅಲ್ಲ ಅಲ್ಲಿ. ಒಂದು ಪಾನಿಪುರಿ ತಿನ್ಕೊಂಡು ನನ್ನ ಮಗಳು ನೋಡಿ ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ. ಅವಳಿಗೂ ಸೇವ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಸೇವ್ ಬೇಕು ಅಂದ್ಲು. ಸೇವ್ ಕೊಡಿಸಿದೆ. ನೋಡಿ ಹೇಗೆ ಕುಂತಿದ್ದಾಳೆ ತಿನ್ಕೊಂಡು ಅಂತ. ನಾನು ಹಾಗೆ ಪಾನಿಪುರಿ ತಿಂದೆ. 2 ಪ್ಲೇಟ್ ಪಾನಿಪುರಿ ತಿಂದು ಹಾಗೆ ಮನೆ ಕಡೆ ಹೊರಟ್ವಿ. ನೋಡಿ ಅಲ್ಲೂ ರೋಡಲ್ಲೂ ಹಾಗೆ ಓಡಾಡ್ತಿದ್ದಾಳೆ. ಕೈ ಸಿಗಂಗಿಲ್ಲ. ನಿಂತ್ಕೊಂಡ್ರೆ ನಿಂತ್ಕೊಳಂಗಿಲ್ಲ. ಅಷ್ಟು ಓಡಾಡ್ತಾಳೆ. ಅಷ್ಟು ಇದು ಒಳಗೆ ನಾನು ಕಾಡ್ಸೋದು ಅಂತಂದರೆ. ನಿಲ್ಲು ಅಂದರೆ ನಿಲ್ಲಂಗಿಲ್ಲ. ಹಾಗೆ ಓಡ್ತಿದ್ದಾಳೆ. ಇದು ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ.